ಸೊ ನನ್ನ RX ನ ಚಿಕ್ಕಬಳ್ಳಾಪುರದಲ್ಲಿ ವಾಪಸಂದ್ರದಲ್ಲಿ ಎಮಿಷನ್ ಟೆಸ್ಟ್ಗೆ ತೊಗೊಂಡೋಗ್ಬೇಕಿತ್ತು. ಅಲ್ಲೇನಾಯ್ತು ಅಂತ ಹೇಳ್ತೀನಿ, ಈ ವಿಡಿಯೋ ಕೊನೆ ತನಕ ನೋಡಿ. ಬೆಳಿಗ್ಗೆನೇ ಎದ್ದು ರಸನ ತಿನ್ಕೊಂಡು ನಾನು ಹೋಗಿದ್ದೆ ಡಿಪೋ ತರಕ್ಕೆ. ಮೊನ್ನೆ ಡಿಪೋ ಕೊಡಬೇಕಾದ್ರೆ ಸರ್ವರ್ ಇರಲಿಲ್ಲ, ಸೊ ಅದಕ್ಕೆ ಇವತ್ತೋಗಿ ತಗೊಂಬಂದೆ. ಮನೆಗೆ ಬಂದು ನನ್ನ ಗಾಡಿನ ಕ್ಲೀನಾಗಿ ಒರೆಸಿ, ನಾನು ಯಾವತ್ತೇ ಪೆಟ್ರೋಲ್ ಹಾಕ್ಸ್ಬೇಕಿದ್ದನು ಅಷ್ಟೇ ನಮ್ಮ ಮನೇಲೆ ಫಸ್ಟೇ ಲಾಲ್ ಕೊಡೋದು ಆಯಿಲ್ ಎತ್ಕೊಂಡು ನನ್ನ ಚಿಕ್ಕದೊಂದು ಬಾಟ್ಲ್ ಇದೆ, ಸೊ ಅದರಲ್ಲಿ ಬಂದು 120 ml ಕ್ಲೀನಾಗಿ ಇಡಿಸುತ್ತೆ. ಸೊ ಎಕ್ಸಾಕ್ಟ್ಲಿ 200 rupeesಗೆ ಪೆಟ್ರೋಲ್ ಹಾಕ್ಸ್ತೀನಿ. ಅದನ್ನ ತಗೊಂಡು ನಾನು ಪೆಟ್ರೋಲ್ ಬಂಕ್ ಬಂದು ಪವರ್ ಪೆಟ್ರೋಲ್ ಹಾಕ್ಸಿದೆ. ಪವರ್ ಪೆಟ್ರೋಲ್ ಹಾಕ್ಸಿದ್ರೆ ಒಳ್ಳೆ ಪವರ್ ಡೆಲಿವರಿ ಸಿಗುತ್ತೆ ನನ್ನ ಗಾಡಿಯಲ್ಲಿ. ಸೊ ಆಮೇಲೆ ಚಿಕ್ಕಬಳ್ಳಾಪುರ ವಾಪಸಂದ್ರ ಹತ್ರ ಹೋದೆ. ಅಲ್ಲಿ ಹೋದ್ರೆ ಅಂಗಡಿನೂ ತೆಗ್ದಿಲ್ಲ ಎಮಿಷನ್ ಟೆಸ್ಟ್ದು. ಎಲ್ಲ ನಾಯಿ ತಿರ್ದಂಗೆ ತಿರ್ಗ್ಬಿಟ್ಟಿದ್ದೀನಿ, ಎಲ್ಲಿ ಇಲ್ಲೇ ಇಲ್ಲ. ಹತ್ರ ಒಂದು 5-6 ಅಂಗಡಿ ಹುಡುಕಿದ್ದೀನಿ, ಎಲ್ಲಿ ಸಿಕ್ಕಿಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ತಿರುಗ್ತಾ ಇದ್ದೀನಿ, ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ, ಸುಮ್ಮನೆ ರೌಂಡ್ ಹಾಕೊಂಡಿದ್ದೀನಿ. ಹೆಂಗೂ ಇವತ್ತು ಕರೆಂಟ್ ಇರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸೊ ಮಧ್ಯಾಹ್ನ ಏನಾದರೂ ಡಿಫ್ರೆಂಟ್ ಆಗಿ ಊಟ ಟ್ರೈ ಮಾಡೋಣ ಅಂದ್ಬಿಟ್ಟು ಸೋಯಾಬೀನ್ ರೈಸ್ ಮಾಡ್ಕೊಂಡೆ. ಯಾರಿಗಾದ್ರೂ ಫುಡ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇರೋರು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿಬಿಡಿ, ಯಾಕಂದ್ರೆ ನಾನು ಹಿಂಗಂದ್ರೆ ಹಂಗೆ ಮಾಡ್ಬಿಟ್ಟಿರ್ತೀನಿ. ಯಾವ್ದ್ರಿಗೂ ಸ್ಟಾರ್ಟಿಂಗ್ ಎಂಡಿಂಗ್ ಇರೋದಿಲ್ಲ, ನಾನು ಮುಂಚೆನೇ ಹೇಳಿದ್ದೀನಿ. ಸೋಯಾಬೀನ್ ಬೇಯಕ್ಕಿಟ್ಟು ಈರುಳ್ಳಿನ ಹಚ್ಕೊಂಡು ಶುಂಠಿ ಬೆಳ್ಳುಳ್ಳಿನ ಚಚ್ಕೊಂಡು ಬೆಂದಿರೋಂಥ ಸೋಯಾಬೀನ್ ನೀರು ಹಿಂಡ್ಕೊಳ್ಳಿ. ಆಮೇಲೆ ಪ್ಯಾನ್ ಸ್ವಲ್ಪ ಬಟರ್ ಅಥವಾ ಎಣ್ಣೆ ಹಾಕೊಳ್ಳಿ. ಈರುಳ್ಳಿನ ಎತ್ತಾಕೊಂಡು ನಿಮ್ಗೆ ಬೇಕಾಗಿರೋಂಥ ಎಲ್ಲ ಸ್ಪೈಸಸ್ ಹಾಕೊಳ್ಳಿ. ಸೊ 2 minutes ಅದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೆಂದಿರೋಂಥ ಸೋಯಾಬೀನ್ ಅದಕ್ಕೆ ಹಾಕಿ. ಸೊ ರೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾನು ವಿಡಿಯೋಗೋಸ್ಕರ ಏನು ಮಾಡ್ತಾ ಇಲ್ಲ, ನಾನು ಡೈಲಿ ಲಾಗಲ್ಲಿ ನಾನು ಏನಿರುತ್ತೋ ಅದನ್ನ ಮಾತ್ರನೇ ತೋರ್ಸೋಕ್ಕಾಗೋದು. ನಿಮ್ಗೆ ಏನಾದ್ರು ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಮಾತ್ರ ನೋಡಿ, ಇಲ್ಲಾಂದ್ರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಅದೇ ನಾನು ಮಾಡಿದಂಥ ಫುಡ್ ರೆಸಿಪೀಸ್ನ ನೀವು ಯಾರು ಮನೇಲಿ ಟ್ರೈ ಮಾಡೋಕೆ ಹೋಗ್ಬೇಡಿ, ಇದೆಲ್ಲ ನನಗೆ ಮಾತ್ರ ಇಷ್ಟ ಆಗೋದು. ಸೊ ಇವತ್ತು ಕ್ಯಾಶ್ ಅಂಡ್ ಬಂದು ಸ್ಟೇಡಿಯಮಲ್ಲಿ ಇತ್ತು, ಸೊ ಅದಕ್ಕೆ ಕ್ಯಾಶ್ ಅಂಡ್ಗೆ ಎನ್ವೆಲಪ್ಸ್ ಬೇಕಿತ್ತು ಅಂತ ನಾನು ತೊಗೊಳಕ್ಕೆ ಹೋದೆ. ಅಲ್ಲಿ ಹೋದ್ಮೇಲೆ ನೋಡ್ಕೊಂತ ಇದೀನಿ ನನ್ನ ಜೋಬಲ್ಲಿ ಇದ್ದಿದ್ದು ಕ್ಯಾಶ್ ಅಂಡ್ ಅಮೌಂಟ್ 100 rupees ಬಿದ್ದೋಗಿದೆ ಅಂತ. ತಮಾಷೆ ಎಲ್ಲ ಪ್ರಾಮಿಸ್ ಮಾಡಿ ಹೇಳ್ತಾ ಇದೀನಿ, ಸೀರಿಯಸ್ಲಿ ಕಳೆದೋಗಿದೆ. ಸೊ ನಾನು ಕ್ಯಾಶ್ನ ಇಲ್ಲಿ ಕ್ಯಾರಿ ಮಾಡೋದಿಲ್ಲ, ಸೊ ಮನೇಲಿ ಹೋಗಿ ತಗೊಂಬರೋಣ ಅಂತ ಹೋದೆ. ಸೊ ಮನೆಯವ್ರಿಗೂ ಯಾರು ಹೋಗೋದು ಅಂದ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಅಲ್ಲಿ ಬೇಕ್ರಿ ಹತ್ರನೇ ಅಮೌಂಟ್ ಇಸ್ಕೊಂಡೆ. ಅವಾಗ ಬರೀ 100 ರೂಪಾಯಿ ಹೋಯ್ತು. ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ 500 ರೂಪಾಯಿ ಹೋಗೋದು. ನನ್ಗೆ ಯಾರು ಹೇಳಿದ್ದು ಮುಂದೆ ಪೊಲೀಸರು ಹಿಡಿತಾ ಇದಾರಂತ. ಸೊ ಆಮೇಲೆ ಸ್ಟೇಡಿಯಂ ಹತ್ರ ಹೋಗಿ ಕ್ಯಾಶ್ ಅಂಡ್ ರೀಲು ಪೋಸ್ಟ್ ಮಾಡಿದೆ. ಸ್ವಲ್ಪ ಜನ ಬಂದ್ರು. ಸೊ ರನ್ನಿಂಗ್ ರೇಸ್ ಇಕ್ಕೋಣ ಅಂದ್ಬಿಟ್ಟು ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇವರಂತೂ ಗೆದ್ರು. ಸೊ ನಾಳೆ ಲೊಕೇಶನ್ ಬಂದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇರುತ್ತೆ. ಸೊ ಅಷ್ಟೇ, ಅದೆಲ್ಲ ಮುಗಿಸ್ಕೊಂಡು ನಾನು ಮನೆ ಕಡೆ ಹೋಗಿ ಕ್ರಿಕೆಟ್ ಆಡ್ಬಿಟ್ಟು ನನ್ನ ಡೇನ ಎಂಡ್ ಮಾಡಿದೆ. ಸೊ ಇವತ್ತಿನ ಕತೆ ಎಷ್ಟೇ, ಸಿಗುವ ನಾಳೆ. ಬೈ ಬೈ.